ಸ್ನೇಹಿತರೆ, ಇದು ಕಿರಿಕೀರ್ತಿಯವ್ರಿಗೆ ಬಂಪರ್ ಆಫರ್ ಅಂತೂ ಖಂಡಿತ ಹೌದು. ಯಾಕಂದ್ರೆ ನಾನು ಈ ಮೊದಲು ಅವ್ರಿಗೆ ಹೋಗ್ಕೊಳ್ಳೋ ಟೈಮ್ ಬತ್ಲೆ ಹೋಗ್ಕೊಳ್ರಿ ಸುಳೆ ಮಕ್ಕಳ್ರೆ ಹೋಗ್ಕೊಳ್ರಿ ಹೋಳಿ ನಿಮ್ ಮುಗಿದ್ರು ನಿಮ್ದು ಇನ್ನು ಮುಂದೆ ಹೋಗ್ಕೊಳ್ಳೋದು ತಪ್ಪಂಗಿಲ್ಲ. ಯಾಕಂದ್ರ ಸುಪ್ರೀಂ ಕೋರ್ಟ್ ಮಹತ್ವದ ಒಂದು ಆದೇಶವನ್ನ ಜಾರಿಗೆ ತಂದದ. ಅದನ್ನ ಹೇಳೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ನನ್ನ ಮಕ್ಕಳನ್ನ ಮಾತಾಡ್ಸ್ಕೊಂಡು ಬರಬೇಕಾಗ್ತದೆ. ಇಲ್ಲಿ ನಕಲಿ ದೇವಮಾನವ, ಅವನ ತಮ್ಮ ಕಚ್ಚೆ ಹರಕ, ಇನ್ನು ಕೆಲವೊಂದಿಷ್ಟು ಬೀದಿ ನಾಯಿಗಳು, ಇವೆಲ್ಲ ಏನು ಬೊಗಳಾಕತ್ತಿದ್ದಲ್ಲ, ಈ ಬೊಗಳೋಗೋದಕ್ಕೆ ಎಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಏನು ಮಾಡಿದಪ್ಪ ಅಂದ್ರೆ ಒಂದು ಮಿನಿಟ್ ಇವ್ರನ್ನೆಲ್ಲರನ್ನೂ ಈ ಬೂಟ ಇದ್ಲಿಲ್ಲ ಹೇಳಿ ಹಚ್ಚಿ ಹೊಡಿತಾರೆ ಸುಳೆ ಮಕ್ಕಳ್ರೆ. ನಿಮ್ಮ ಹೇಳಿ ಹಚ್ಚಿ ಹೊಡಿತಾರೆ ನಿಮ್ಮನ್ನು ನೋಡ್ಕೊತೀರಿ. ಸುಪ್ರೀಂ ಕೋರ್ಟ್ ಏನು ಹೇಳಿದಪ್ಪ ಅಂದ್ರೆ ಏನು ಹೇಳಿತ್ತು ಅನ್ನೋದು ಹೇಳ್ತೇನೆ ನಿಮಗೆ ನಾನು. ಅದಕ್ಕಿಂತ ಮುಂಚೆ ಕಾಗೆ ಕೀರ್ತಿ ಎಲ್ಲಿದೆಯಾ? ಪವಿತ್ರವಾಗಿ ಸತ್ತಿದ್ದಾಳೆ ಸೌಜನ್ಯ ತಂದ ಕೂತ್ಕೊಂಡು ಎಣ್ಣಿ ಬೆನ್ನಿ ಹಚ್ಕೊಂಡು ಹೋಗ್ಕೊಂಡೆಲ್ಲ ಮಾರಾಯ. ಎಲ್ಲಿದೆ ಕಾಗೆ ಕೀರ್ತಿ ಎಲ್ಲಿದೆಯಾ? ಸುಪ್ರೀಂ ಕೋರ್ಟ್ ಕರಿತಾ ಇದೆ. ಸುಪ್ರೀಂ ಕೋರ್ಟ್ ಸೆ ಬುಲಾವಾ ಆಯಾ ಹೇ ಕಾಗೆ ಕೀರ್ತಿ. ಆಮೇಲೆ ಬ್ರಿಟಿಷರಿಗೆ ಹುಟ್ಟಿರ್ತಕ್ಕಂಥ ಗಿಳಿ ಅಲ್ಲ ನೀನು ಗಿಳಿ ಅಲ್ಲ, ನೀನು ಕರಿಕಾಗಿ, ನೀನು ಹೆಣ್ಣಕಾಗಿನಿ. ನೀನು 6 ಚಾನಲ್ದಾಗ, ಪಬ್ಲಿಕ್ ಟಿವಿ ಅಲ್ಲ ಸಾರಿ ಏಷ್ಯಾನೆಟ್ದಾಗ ಕೂತ್ಕೊಂಡ ಹೇಲ್ ತಿನ್ನೋ ಕೆಲಸ ಮಾಡಿದಲ್ಲ ಗಿಳಿ. ಮಾಡಿದೆ ಇಲ್ಲೋ ಹೇಲ್ ತಿನ್ನೋ ಗಿಳಿ, ಬ್ರಿಟಿಷರು ಹೇಲ್ ತಿನ್ನೋ ಗಿಳಿ, ಬ್ರಿಟಿಷರಿಗೆ ಹುಟ್ಟಿರೋ ಗಿಳಿ ಮಾಡಿದಲ್ಲ ನೀನು. ಸುಪ್ರೀಂ ಕೋರ್ಟ್ ಕರಿತಾ ಇದೆ. ಸುಪ್ರೀಂ ಕೋರ್ಟ್ ನನ್ನ ಆ ಒಂದು ತಾಯಿಗೆ, ಆ ಶಕ್ತಿಗೆ ಪವಿತ್ರ ಸಾವಂದ್ರಲ್ಲೇ ಬದ್ಮಾಶನ ಮಕ್ಕಳ್ರ ಮತ್ತೆ ಕೂತ್ಕೊಂಡು ಏನು ಹೇಳಿದ್ರಿ? ಕುಸುಮಾವತಿಗೆ ಸುಪ್ರೀಂ ಕೋರ್ಟ್ವರೆಗೆ ಹೋಗೋದಕ್ಕೆ ತಾಕತ್ತಿಲ್ಲೇನ ಕೇಳಿದ್ರಲ್ಲ. ಅದೇ ಸುಪ್ರೀಂ ಕೋರ್ಟ್ ಇವತ್ತು, ಅದೇ ಭಾರತದ ಕೊನೆಯ ಆಶಾಕಿರಣ, ನಮ್ಮಂತ ಬಡವರ ಆಶಾಕಿರಣ, ಅತ್ಯಾಚಾರಕ್ಕೆ ಒಳಗಾದ ಕುಟುಂಬರ ಆಶಾಕಿರಣ, ದೌರ್ಜನ್ಯಕ್ಕೆ ಒಳಗಾದ ಕುಟುಂಬದವರ ಆಶಾಕಿರಣ ಸುಪ್ರೀಂ ಕೋರ್ಟ್ ನಿಮ್ಮನ್ನ ಈ ಬೂಟ್ ತಗೊಂಡು ಮುಕ್ಕಡೆ ಹಾಕೈತಿ ನಿಮ್ಮನ್ನ. ಇದ್ರ ಜೊತೆಗೆ ಉದಯ್ ಜೈನ್ ದಯಾಮರಣ ಕೂಡ ಏನಾಗ್ತಿದ್ದಲ್ಲ. ದಯವಿಟ್ಟು ನಾನು ಉದಯ್ ಜೈನಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಬೇರೆಯವರಿಗೆಲ್ಲ ತಪ್ಪು ತಿಳ್ಕೊಬಾರ್ದು. ಓಕೆ, ತಪ್ಪು ಅನಿಸಿದ್ರೆ ಸಾರಿ. ಉದಯ್ ಜನರಲ್ಲ, ಅವನು ಅವತ್ತನ ದಯಾಮರಣ ಕೇಳಿದ್ದರಿ. ನಾನು ರಾಷ್ಟ್ರಪತಿಯವರಿಗೆ ದಯಾಮರಣವನ್ನ ಅರ್ಜಿ ಹಾಕಿದೆ ಅಂತ ಹೇಳಿದ್ದ. ಆ ಬದ್ಮಾಶನಿಗೆ ಅವತ್ತ ಗೊತ್ತಿತ್ತು ಸೌಜನ್ಯನ ಕೇಸು ಸುಪ್ರೀಂ ಕೋರ್ಟ್ಗೆ ಹೋಗ್ತದೆ, ಸುಪ್ರೀಂ ಕೋರ್ಟ್ ನಮ್ಮನ್ನ ಕಟಕಟಿಯಲ್ಲಿ ನಿಲ್ಲಿಸಿ ನಮಗೆ ಜೀವಾವಧಿ ಶಿಕ್ಷೆಯನ್ನ ಕೊಡಿಸ್ತದ ಅನ್ನೋದು ಉದಯ್ ಜೈನಿಗೆ ಗೊತ್ತಿತ್ತು ರೀ. ಉದಯ್ ಜೈನಿಗೆ ಅವತ್ತು ಅದಕ್ಕೆ ದಯಾಮರಣ ಬೇಕಾಗಿತ್ತು. ಪುಣ್ಯಾತ್ಮನಿಗೆ ದಯಾಮರಣ ಬೇಕಾ? ನೋ, ದಯಾಮರಣ ಹಂಗೆಲ್ಲ ಕೊಡಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನ ಜನರ ಮಧ್ಯೆ ನಿಲ್ಲಿಸಿ ನಿಮ್ದೇನಪ್ಪ ಅಂದ್ರೆ ಹಿಂಗೆ ಕಟ್ ಮಾಡಿ ನಾಯಿಗೆ ಹೋಗೋದು ಬಿಡೋದು. ಮತ್ತು ಕೆಳಗಿನೂ ಅದಾವಲ್ಲ, ಕೆಳಗಿನೂ 2 ಕಟ್ ಮಾಡಿ ಅವನು ಹಿಂಗೆ ಘೋಟಿ ಆಡ್ತಾನೆ ಮಕ್ಕಳ್ರೆ. ಆಮೇಲೆ ಸೂಲಿಬೆಲೆ ಹುಡುಕಾಟ. ನಾ ಹುಡುಕಾಡ್ದನ್ ಖರೆ ಚಕ್ರವರ್ತಿ ಸೂಲಿಬೆಲೆ ಎಲ್ಲೂ ಸಿಗ್ತಾ ಇಲ್ಲ. ಯಾಕಂದ್ರೆ ಯಾವಾಗ ಧಾರವಾಡಕ್ಕೆ ಬಂದು ನೋಡ್ರಿ, ಧಾರವಾಡಕ್ಕೆ ಬಂದ ನಮ್ಮ ಜೈ ಭೀಮ್ ಸೇನಾ ಏನು ಹೊರಗಡೆ ಬಂತು, ಲಟ್ 4-5 ಕ್ವಾರ್ಟ್ರು ಅಲ್ಲಿಂದ ಯೂನಿವರ್ಸಿಟಿಯಿಂದ ಏನು ಹೊರಗಡೆ ತೆಗೆದ್ರಲ್ಲ, ಆವತ್ತಿಂದ್ರೆ ಸೂಲಿಬೆಲೆದ ಪತ್ತೆನೇ ಇಲ್ಲ. ಅದು ಎಲ್ಲಿ ಹೋಗೈತೆ ಅನ್ನೋದು ಅದಕ್ಕೆ ಗೊತ್ತಿಲ್ಲ, ಅದು ಎಲ್ಲೈತೆ ಅನ್ನೋದು ಸುರು. ಮತ್ತು ಹುಡುಕಾಟ, ಗಿಳಿಯಾರನ ಜೊತೆ ಗಿಳಿಯ ಜೊತೆ ಕುಳಿತುಕೊಂಡು ವಸೂಲಿ ಬೆಲೆ ಹುಡುಕಾಟ ಮಾಡಿದೆ. ಏನು ಹುಡುಕಾಟ? ಹೆತ್ತಿದ್ದೇಲ ಇಲ್ಲ. ಆ ನಿಮ್ಮ ಸೋ ಕಾಲ್ಡ್ ನಕಲಿ ದೇವಮಾನವ ಎಲ್ಲಿ ಹೇತನ್ಲ, ಅದು ಹೇಲನ್ನು ತಂದು ಗಡಿಯಾಗ ಕುದಿಸಿರೋ ಬಂಗಾರ ಆಗ್ತದೆ, ಅದ್ರ ಹುಡುಕಾಟ ಮಾಡಿದ್ರಿ. ಕಾರ್ ಎಲ್ಲೋಡಿ ಕಾರ್, ನಮ್ಮೂರಲ್ಲಿ ಹಂಗೇನಿಲ್ಲ. ಹಾಡು ಕೇಳಿರಲ್ಲ, ಅಮೆರಿಕ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು
ಸಪ್ತಸಾಗರದಾಚೆಯಲ್ಲೋ ಗುಪ್ತ ಸಾಗರ ಕಾದಿದೆ. ಅಮೆರಿಕ ಅಮೆರಿಕ ಅಮೆರಿಕದ ಮಗು, ಅಮೆರಿಕದ ಮಗುವಿನ ಕುಂಡಿಯಲ್ಲಿ ಬೆವರು ಬರ್ತಾ ಇದೆ. ಅಮೆರಿಕದ ಮಗುವಿನ ಕುಂಡಿಯಲ್ಲಿ ಮುಳುವಾದಿಯಾಗಿದೆ. ಅಮೆರಿಕದ ಮಗುವಿನ ಕುಂಡಿ ಹರಿದು 12 ಆಗಿದೆ. ಅಮೆರಿಕದ ಮಗುವಿನ ಸಾಮಾನು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ವಾಯ್? ಏನು ಕಾರಣ? ಏನು ಕಾರಣ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ಗಜಮಾ ಮಾಡಿದೆ. ಸ್ನೇಹಿತರೆ, ಇದು ಕಿರಿಕೀರ್ತಿ ಅವ್ರಿಗೆ ಬಂಪರ್ ಆಫರ್ ಅಂತೂ ಖಂಡಿತ ಹೌದು. ಯಾಕಂದ್ರೆ ನಾನು ಈ ಮೊದಲು ಅವ್ರಿಗೆ ಕೆಲವೊಂದು ಅಡ್ವೈಸ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದೆ. ಅವರು ನೊಂದಿರುವಾಗ ನಾನು ಯಾವತ್ತೂ ಅವರನ್ನ ನೋಯಿಸಕ್ಕೆ ಇಷ್ಟಪಡಲ್ಲ, ಯಾವುದೇ ವ್ಯಕ್ತಿ ಆಗಿರ್ಬೋದು. ಇದು ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೇನೆ. ಅವ್ರಿಗೆ 5 ಲಕ್ಷ ರೂಪಾಯಿಗಳನ್ನ ಖಂಡಿತ ನಾನು ಕೊಡ್ತೇನೆ. ನನಗೊಂದು 4-5 ವಿಡಿಯೋಗಳನ್ನ ಅವ್ರು ಮಾಡ್ಕೊಡ್ಬೇಕು. ಯಾಕೆ ಮಾಡ್ಕೊಡ್ಬೇಕು ಅಂತ ನೀವು ಕೇಳ್ಬೋದು. ನಾನು ಸುಮ್ಮನೆ ಏನು ಕೇಳ್ತಾ ಇಲ್ಲ. ಅವರೇ ಅವರ ಫೇಸ್ಬುಕ್ ಪೇಜ್ ಅಲ್ಲಿ ಹಾಕೊಂಡಿದ್ದಾರೆ. ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದ್ದಾರೆ ಅನ್ನುವಂಥದ್ದು ಅರ್ಥ ಆಗ್ತಾ ಇದೆ. ಅವರ ಮಗು ಅವರನ್ನು ಸೂಪರ್ ಹೀರೋ ಅಂತ ಅನ್ಕೊಂಡಿದೆ. ನಿಜವಾಗ್ಲೂ ಪ್ರತಿ ತಂದೆ ಯಾರೇ ಆಗಿರ್ಬೋದು, ಅವ್ರ ಮಕ್ಕಳಿಗೆ ಅವರು ಸೂಪರ್ ಹೀರೋನೆ. ಮಿಸ್ಟರ್ ಕಿರಿಕೀರ್ತಿ ಅವರೇ, ನಾನು ನಿಜವಾಗ್ಲೂ ನಿಮ್ಗೆ ಈ ಆಫರ್ ಅನ್ನ ಕೊಡ್ತಾ ಇರೋದು ನಿಮ್ಮನ್ನು ವ್ಯಂಗ್ಯ ಮಾಡ್ತಾ ಇಲ್ಲ ಅಥವಾ ನಿಮ್ಮನ್ನ ಆಡ್ಕೊಳ್ಬೇಕು ಅನ್ನುವ ಯಾವುದೇ ಉದ್ದೇಶ ಖಂಡಿತ ನನಗಿಲ್ಲ. 5 ಲಕ್ಷ ರೂಪಾಯಿಗಳನ್ನ ನೀವು ಕ್ಯಾಶ್ ಕೇಳ್ತೀರಾ, ಚೆಕ್ ಕೇಳ್ತೀರಾ, ಡಿ ಕೇಳ್ತೀರಾ, ಎನಿ ಮೋಡಲ್ಲಿ ನಾನು ನಿಮ್ಗೆ ಕೊಡೋದಕ್ಕೆ ತಯಾರಿದ್ದೇನೆ. ನನಗೆ ನೀವು ಮಾಡ್ಬೇಕಾಗಿರೋದಿಷ್ಟೇ. ನನ್ನ ಹತ್ರ ಯಾವುದೇ ಪ್ರಾಡಕ್ಟ್ ಇಲ್ಲ ಅಥವಾ ನನ್ನ ಹತ್ರ ಯಾವುದೇ ಬಿಸ್ನೆಸ್ ಅನ್ನ ನೀವು ಪ್ರಮೋಟ್ ಮಾಡ್ಕೊಡ್ಬೇಕಾಗಿಲ್ಲ. ಹಾಗಾದ್ರೆ ಏನ್ ಮಾಡ್ಕೊಡ್ಬೇಕು ಹೇಳಿ ಮೇಡಮ್ ಅಂತ ನೀವು ಕೇಳ್ಬೋದು. ನಾನು ಹೇಳ್ತೇನೆ ನಿಮ್ಗೆ. ನೋಡಿ, ನೀವು ನಿಮ್ಮ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಅಥವಾ ಇದೇ ರೀತಿ ಪ್ರಮೋಷನ್ಗಳನ್ನ ಮಾಡುವಾಗ್ಲೋ ಕೆಲವೊಂದು ವಿಚಾರಗಳನ್ನ, ಕೆಲವೊಂದು ಸತ್ಯಾಂಶಗಳನ್ನ ಮುಚ್ಚಿಟ್ಟು ಕೆಲವೊಂದು ಸತ್ಯ ಅಲ್ಲದನ್ನ ನೀವು ಹೇಳಿದಿರಿ. ಮೊದಲನೇದಾಗಿ ಅದ್ರ ಬಗ್ಗೆ ನಿಮ್ಗೆ ರಿಗ್ರೆಟ್ಸ್ ಬರಬೇಕು ಅಂತ ನಾನು ಅನ್ಕೊಳ್ತೇನೆ. ಬರ್ದೇ ಹೋದ್ರೆ ಚಿಂತೆ ಇಲ್ಲ. ಆದ್ರೆ ನೀವು ಹಣಕ್ಕೋಸ್ಕರನೇ ಮಾಡ್ತೀನಿ ಅಂದ್ರೂ ಚಿಂತೆ ಇಲ್ಲ. ನಿಜವಾಗ್ಲೂ ನಿಮ್ ಜೀವನದಲ್ಲಿ ಸರಿ ಹೋಗ್ಲಿ ಅಂತ ನಾನಂತೂ ಅನ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ನಿಮಗೂ ಬೇಡ, ವ್ಯೂವರ್ಸ್ಗೂ ಬೇಡ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ನೊಂದಿದ್ದಾನೆ, ಇಷ್ಟು ಜನರ ಮುಂದೆ ಬಂದು ಕಣ್ಣೀರ್ ಹಾಕೊಳ್ತಾ ಇದ್ದಾನೆ ಅಥವಾ ಆತನ ದುಃಖನ ಹೇಳ್ಕೊಳ್ತಾ ಇದ್ದಾನೆ, ನನಗಾಗಿರೋ ಗಾಯಗಳು ಇನ್ನೂ ಮಾಸಿಲ್ಲ ಅಂತ ಹೇಳ್ಕೊತಾ ಇದ್ದಾನೆ ಅಂತಂದ್ರೆ ಆತ ಕಷ್ಟದಲ್ಲಿದ್ದಾನೆ ಅಂತ ಅರ್ಥ. ತನ್ನ ಮಗು ಬಗ್ಗೆ ಮಾತಾಡ್ತಾನೆ, ತಾಯಿ ಬಗ್ಗೆ ಮಾತಾಡ್ತಾನೆ, ತನ್ನ ಏನೋ ನೋವನ್ನ ಹೇಳ್ಕೊಳ್ಬೇಕು ಅನ್ಕೊಂತಾನೆ, ಅರ್ಧದಲ್ಲೇ ನಿಲ್ಲಿಸ್ತಾನೆ. ಇಷ್ಟೇ, ಕಿರಿಕೀರ್ತಿ ಜೀವನದಲ್ಲಿ ಆರ್ಥಿಕ ಸಂಕಷ್ಟ ಮುಕ್ಕಿ ತಿಂತಾ ಇದೆ ಅನ್ನೋದಂತೂ ಅರ್ಥ ಆಗ್ತಾ ಇದೆ. ಕಿರಿಕೀರ್ತಿಯನ್ನ ಆರ್ಥಿಕ ಸಮಸ್ಯೆ ಕಾಡ್ತಾ ಇದೆ. ಸೊ ನಾನೇನ್ ಮಾಡ್ಬೋದು? ನಾನು ನಿಮ್ಗೆ ಸಹಾಯ ಮಾಡ್ಬೋದು ಒಂದು ಮಟ್ಟಕ್ಕೆ. ಏನು ಎಂಟೈರ್ ನಿಮ್ಮ ಫೈನಾನ್ಷಿಯಲ್ ಬರ್ಡನ್ ನಾನು ತಗೊಳ್ತೇನೆ ಅಂತ ಕೀರ್ತಿ ಖಂಡಿತ ನಾನು ಹೇಳಲ್ಲ ನಿಮ್ಗೆ. ನೀವೇನ್ ಹೇಳಿದಿರಿ? ಬನ್ನಿ ಜೊತೆಯಾಗಿ ಬೆಳೆಯೋಣ ಅಂತ ಹೇಳಿದಿರಿ. ಆ ಸಾಲು ತುಂಬಾ ಅಟ್ರಾಕ್ಟಿವ್ ಆಕ್ಚುಲಿ. ಜೊತೆಯಾಗಿ ಬೆಳೆಯೋಣ ಅಂತ ಹೇಳಿ ನೀವ್ ಹೇಳಿದಿರಿ, ಆದ್ರೆ ನಿಮ್ಮನ್ನ ಇಷ್ಟು ದಿನ ಜೊತೆಯಾಗಿ ಮುಗಿಸಿದ್ದಾರೆ. ಯು ಆರ್ ರಿಯಲಿ ಟ್ಯಾಲೆಂಟೆಡ್, ಕನ್ನಡ ಪರ ಹೋರಾಟಗಾರ ಅನ್ನೋ ತರ ನೀವು ಬಂದದ್ದು ನಾನು ಗಮನಿಸಿದೀನಿ ನಿಮ್ಮನ್ನ ಸ್ಟಾರ್ಟಿಂಗ್ ಡೇಸ್ ಇಂದ. ಆದ್ರೆ ಏನಾಗತ್ತೆ ಅಂದ್ರೆ ಮಧ್ಯದಲ್ಲಿ ನಿಮ್ಮನ್ನ ಈ ರಾಜಕೀಯಕ್ಕೆ ಅರ್ಧ ದಾರಿಗೆ ಕರ್ಕೊಂಡು ಹೋಗ್ತಾರೆ, ಅರ್ಧನೂ ಇಲ್ಲ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ, ಅಲ್ಲೇ ಮುಗಿಸ್ಬಿಡ್ತಾರೆ. ಸರಿ, ಅದಾದ್ಮೇಲೆ ನಿಮ್ಮನ್ನ ಇನ್ನೊಂದ್ ಸ್ವಲ್ಪ ಮೀಡಿಯಾದಲ್ಲಿ ಬಳಸ್ಕೊಳ್ಳೋಣ ಅಂತ ಕರ್ಕೊಂಡು ಹೋಗ್ತಾರೆ, ಅಲ್ಲೂ ಮುಗಿಸ್ಬಿಡ್ತಾರೆ. ಅದಾದ್ಮೇಲೆ ಕೀರ್ತಿನ ಏನೋ ಸೌಜನ್ಯ ವಿರೋಧಿ ಪಾಳಯದವರು ಕರ್ಕೊಂಡು ಹೋಗ್ತಾರೆ. ಮೀಡಿಯಾದಲ್ಲಿ ಇವ್ರ ಮಾತುಗಳನ್ನ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಉಪಯೋಗ ಮಾಡ್ಕೋತಾರೆ, ಹೆಂಗ್ ಬೇಕೋ ಹಂಗ್ ಉಪಯೋಗ ಮಾಡ್ಕೋತಾರೆ, ಆಮೇಲೆ ಮುಗಿಸ್ಬಿಡ್ತಾರೆ. ಕೀರ್ತಿ ಅವರೇ, ನಾನು ನಿಮ್ಗೆ ಈಗ್ಲೂ ಒಂದು ಅಡ್ವೈಸ್ ಮಾಡ್ತೀನಿ ನೋಡಿ. ನಿಮ್ಮ ಹೆಸರಲ್ಲಿ ಎಷ್ಟು ಕಿರಿಕಿದೆಯೋ ನಿಮ್ ಜೀವನದಲ್ಲೂ ಅಷ್ಟೇ ಕಿರಿಕಿದೆ. ಸರಿ, ನಾನ್ ಯಾಕೆ 5 ಲಕ್ಷ ಕೊಡ್ತೀನಿ ಅನ್ನೋದನ್ನ ಹೇಳ್ತಾ ಇಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ? ಇದು ಬಂಪರ್ ಆಫರ್ ಕಿರಿಕೀರ್ತಿಯವರೇ. ನಿಮ್ಮ ಜೀವನ ಪೂರ್ತಿ ನೀವು ಸೆಟ್ಲ್ ಆಗ್ಬೋದು. 5 ಲಕ್ಷದಿಂದ ಅಲ್ಲ, ನಿಮ್ಮ ಈ ಬದಲಾವಣೆಯಿಂದ ನೀವು ಸೆಟ್ಲ್ ಆಗ್ತೀರಾ. ನಿಮ್ಮ ಈ ಬದಲಾವಣೆಯಿಂದ ಖಂಡಿತವಾಗಿಯೂ ಜೀವನ ಪೂರ್ತಿ ಖುಷಿಯಾಗಿರ್ಬೋದು. ಏನಪ್ಪಾ ಆ ಬದಲಾವಣೆ ಅಂತ ಹೇಳಿದ್ರೆ, ನೀವು ಜೋಶಲ್ಲಿ ನಾನು ಒಬ್ರು ಪರ ವಹಿಸ್ಕೋಬೇಕು ಅನ್ನೋ ಜೋಶಲ್ಲಿ ಒಂದು ಹೆಣ್ಮಗಳನ್ನ ಸತ್ತು ಪವಿತ್ರವಾಗಿ ಸ್ವರ್ಗ ಸೇರಿದಾಳೆ ಅಂತ ಹೇಳ್ತೀರಿ, ಸೌಜನ್ಯ ಬಗ್ಗೆ.
ನೆನಪಿದೆ ಅಲ್ಲ? ಅದಂತೂ ನನಗಂತೂ ಮರೆಯಕ್ಕಾಗ್ತಾ ಇಲ್ಲ. ನಾನು ನಿಮ್ಗೆ ಇನ್ಫ್ಯಾಕ್ಟ್ ಬೈದಿದ್ದೀನಿ, ನಿಮ್ಮನ್ನ ವ್ಯಂಗ್ಯ ಮಾಡಿದ್ದೀನಿ, ಅದು ಆ ಆಕ್ರೋಶ ತಡ್ಕೊಳಕ್ಕಾಗ್ದೆ. ನೀವಿವತ್ತು ಕೊಟ್ಟಿರೋ ಒಂದು ಏನು ಆಡ್, ನಾನು ಪ್ರಮೋಷನ್ ಮಾಡ್ತೀನಿ, 2 ಮಿಲಿಯನ್ ಜನಕ್ಕೆ ನಾನು ರೀಚ್ ಆಗ್ತಾ ಇದ್ದೀನಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿದೀನಿ. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆಮಿಷಕ್ಕೆ ಒಳಗಾಗಿ ಆ ಹೇಳಿಕೆಯನ್ನ ಕೊಟ್ರ, ಅಥವಾ ನಿಮಗೆ ಗೊತ್ತಿಲ್ಲದೆ ಆ ಹೇಳಿಕೆಯನ್ನು ಕೊಟ್ರ, ಆ ಕ್ಲಾರಿಟಿಯನ್ನ ಕೊಡಿ. ಆ ಕ್ಲಾರಿಟಿಯನ್ನ ಕೊಟ್ಟು ಒಂದು ಕ್ಷಮೆ ಕೇಳಿ. ಖಂಡಿತವಾಗಿಯೂ ಯಾರು ಕ್ಷಮಿಸ್ತಾರೋ ಬಿಡ್ತಾರೋ, ನಾನಂತೂ ಕ್ಷಮಿಸ್ತೇನೆ, ಆ ಸೌಜನ್ಯ ಕೂಡ ನಿಮ್ಮನ್ನು ಕ್ಷಮಿಸ್ತಾಳೆ ಅಂತ ಹೇಳ್ತೀನಿ. ಜೊತೆಗೆ ನೀವು ಈ ವಿಡಿಯೋ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನೀವು ಸೌಜನ್ಯ ಪರ ನಿಂತ್ಕೊಳ್ಳೇಬೇಕು ಅಂತಾನೆ ನಿಮ್ಮನ್ನು ಹೇಳಲ್ಲ, ಆದ್ರೆ ಆ ಮಾತನ್ನ ವಾಪಸ್ ತಗೋಬೇಕು. ನೀವು ಸತ್ತು ಪವಿತ್ರವಾಗಿ ಸ್ವರ್ಗ ಸೇರಿದಾಳೆ ಅಂತ ಏನು ಹೇಳಿದಿರಿ, ಇದು ನೀವು ಹಣಕ್ಕೋಸ್ಕರ ತಗೋತಿರೋ ಅಥವಾ ನೀವು ರಿಗ್ರೀಟ್ ಆಗಿ ತಗೋತಿರೋ ನನಗೆ ಗೊತ್ತಿಲ್ಲ. ನೀವು ಪ್ರಮೋಷನ್ ಮಾಡ್ತೀನಿ ಎಂದಿರೋದಕ್ಕೆ ಇದು ನನ್ನ ಆಫರ್. ನೀವು ಈ ವಿಡಿಯೋವನ್ನ ಮಾಡಿದ್ರೆ ನಿಮಗೆ ಇಮಿಡಿಯೇಟ್ ಆಗಿ 2.5 ಲಕ್ಷ ರೂಪಾಯಿಯನ್ನ ನಾನು ಕೊಡ್ತೇನೆ. ಕ್ಯಾಶ್ ಬೇಕಾ, ಚೆಕ್ ಬೇಕಾ, ಎನಿ ಮೋಡ್, ನೀವು ಹೇಗೆ ಕೇಳಿದ್ರೆ ಹಾಗೆ. ಆಮೇಲೆ ಇನ್ನೊಂದೇನಪ್ಪ 2ನೇ ವಿಡಿಯೋ ಅಂತ ಕೇಳ್ತೀರಾ? 2ನೇ ವಿಡಿಯೋನು ಸೌಜನ್ಯ ಅವ್ರ ಬಗ್ಗೆನೆ ಮಾಡಬೇಕು. ಸೌಜನ್ಯ ಅವರ ಪರವಾಗಿ ಒಂದು 4 ವಿಚಾರಗಳನ್ನು ಹೇಳಬೇಕು, ನ್ಯಾಯ ಸಿಗ್ಬೇಕು ಅಂತ ಹೇಳಬೇಕು. ಸಂತೋಷ್ ರಾವ್ನ ಬಗ್ಗೆ ನೀವೇನ್ ಇನ್ವೆಸ್ಟಿಗೇಷನ್ ಮಾಡಿದಿರಿ, ಅದ್ ಏನ್ ನಿಜ ಏನ್ ಸುಳ್ಳು ಅನ್ನೋದನ್ನ ಕರೆಕ್ಟಾಗಿ ಹೇಳ್ಬೇಕು. ಹೀಗೆ ನೀವು ಸರಣಿಯಾಗಿ ಒಂದು 3ರಿಂದ 4 ವಿಡಿಯೋ ಸೌಜನ್ಯ ಪರವಾಗಿ ಮಾಡಿ. ಜೊತೆಗೆ ನಂದು ಒಂದು ಬೇಡಿಕೆ ಇದೆ, ಪರ್ಸನಲ್ ನನ್ನ ವಿಚಾರವಾಗಿ ನೀವು TV ವಿಕ್ರಮ ಈ ಚಾನಲ್ ಅಲ್ಲಿ ಕೂತ್ಕೊಂಡು ನಿಮಗೆ ಯಾರೋ ಮಹಾನುಭಾವರು ನಿಮ್ಮ ಸ್ಟುಡಿಯೋಗೆ ಯಾವುದೋ ಒಂದು ಆಡಿಯೋ ವಿಡಿಯೋ ಎಡಿಟೆಡ್ ಒಂದು ಕ್ಲಬ್ ಹೌಸಿನ ಒಂದು ಕ್ಲಿಪ್ಪಿಂಗ್ ಕಳಿಸಿದ್ರೆ, ಒಂದು ಹಿಂದೂ ಹೆಣ್ಮಗಳ ಮನೆ ಮೇಲೆ ಕಲ್ಲೊಡೆಯೋ ಮಟ್ಟಕ್ಕೆ ನೀವು ನಿಮ್ಮ 2 ಮಿಲಿಯನ್ ವ್ಯೂವರ್ಸ್ಗಳಿಗೆ ಇನ್ಫಾರ್ಮೇಶನ್ ಕೊಡ್ತೀರಿ. ನಿಮ್ ಜೊತೆಗೆ ಆಂಕರ್ ಮುಮ್ತಾಜ್ ಕೂಡ ಸೇರ್ಕೊಂಡಿದ್ದಾರೆ. ಈ ಆಡಿಯೋ ವಿಡಿಯೋ ಮಿಶ್ರಿತ ನಿಮ್ಮ ವಿಡಿಯೋಗಳಿಂದ ನಿಮ್ಮ ಯೂಟ್ಯೂಬ್ ಚಾನಲ್ಗೆ, TV ವಿಕ್ರಮ ಚಾನಲ್ಗೆ, ನಿಮ್ದಲ್ಲ ಮಹೇಶ್ ವಿಕ್ರಮ್ ಹೆಗ್ಡೆ ಅವ್ರದ್ದು, ಅವ್ರಿಗೆ ವ್ಯೂವರ್ಸ್ ಬಂದಿರ್ಬೋದು. ಆದ್ರೆ ಅಟ್ ದ ಕಾಸ್ಟ್ ಆಫ್ ವಾಟ್? ಒಂದು ಹಿಂದೂ ಹೆಣ್ಣು ಮಗಳ ಮನೆ ಮೇಲೆ ಕಲ್ಲೋಡ್ಸೋದ್ರಿಂದ ಬಂದಿದೆ ನಿಮ್ಗೆ ಅಲ್ವಾ? ಈ ಪಾಪ ನಿಮ್ಮನ್ ಸುಮ್ನೆ ಬಿಡುತ್ತಾ? ಚಾಲೆಂಜ್ ಮಾಡ್ತೀರಿ, ಬನ್ನಿ ಶೈಲಜಾ ಅಮರನಾಥ್ ಅವರೇ ಒಂದು ಕ್ಷಮೆ ಕೇಳ್ಬಿಡಿ, ನಾನು ಕೂಡ ಊರಿನವನೇ ಅಂತ. ನಾನು ಉತ್ತರ ಕೊಡ್ಲಿಲ್ಲ. ಉತ್ತರ ಯಾಕೆ ಕೊಡ್ಲಿಲ್ಲ ಅಂದ್ರೆ, ದ ಡೇ ವಿಲ್ ಕಮ್, ದ ಡೇ ವಿಲ್ ಆನ್ಸರ್ ಅಂತ. ಈಗ್ಲೂ ನಾನು ನಿಮ್ಮನ್ನ ಆಡ್ಕೋತಾ ಇಲ್ಲ, ನಾನೆಲ್ಲೂ ವಿಕ್ಟಿಮ್ ಕಾರ್ಡು ಪ್ಲೇ ಮಾಡಲ್ಲ. ನಿಮ್ಮ ಆತ್ಮಸಾಕ್ಷಿಗೆ ಅದು ಗೊತ್ತಿರತ್ತೆ. ಗೊತ್ತಿದ್ರೆ ನಿಜ ಹೇಳಿ, ಇಲ್ಲ ಹಣಕ್ಕೋಸ್ಕರ ಆದ್ರೂ ಒಂದು ಪ್ರಮೋಷನ್ ಮಾಡ್ಕೊಡಿಯಲ್ಲ, ಅದಕ್ಕೆ 2.5 ಲಕ್ಷ ರೂಪಾಯಿ ಕೊಡ್ತೀನಿ. ಎಷ್ಟು? 2.5 ಲಕ್ಷ. ಟೋಟಲ್ ಆಗಿ 5 ಲಕ್ಷ ಆಯ್ತಲ್ಲ. 5 ಲಕ್ಷ ರೂಪಾಯಿ ಬರೀ ಕೊಡ್ತೀನಿ ನನ್ನ ಪರವಾಗಿ. ಒಂದು ವಿಡಿಯೋ ಅಷ್ಟೇ, ಮಿಕ್ಕಿದ 4 ವಿಡಿಯೋ ಸೌಜನ್ಯ ಪರವಾಗಿ ಮಾಡಿ. ಸೌಜನ್ಯಗೆ ನೀವು ಮಾಡಿದ ಅನ್ಯಾಯದ ವಿಚಾರಗಳನ್ನ ಹೇಳಿ ಒಂದು ಕ್ಷಮೆ ಕೇಳ್ಬಿಡಿ, 5 ಲಕ್ಷ ಕೊಟ್ಬಿಡ್ತಾನೆ. ಮ್ಯಾಕ್ಸಿಮಮ್ ನಿಮಗೆ ಒಂದು ಅರ್ಧ ಗಂಟೆಯಿಂದ 1 ಅವರ್ ತಗೊಳ್ಬಹುದು ಅಷ್ಟೇ. 10 ನಿಮಿಷದ ವಿಡಿಯೋ ಮಾಡ್ತಿರೋ, 5 ನಿಮಿಷದ ವಿಡಿಯೋ ಮಾಡ್ತೀರಾ, ಇಟ್ ಈಸ್ ಲೆಫ್ಟ್ ಟು ಯು. ಮಾಡಿಬಿಟ್ಟು ನಿಮ್ಮದೇ ಫೇಸ್ಬುಕ್ ಪೇಜಲ್ಲಿ ಹಾಕಿ, ನಿಮ್ಮದೇ ಯೂಟ್ಯೂಬ್ ಚಾನಲಲ್ಲಿ ಹಾಕಿ. ನನ್ನನ್ನು ಬೇಕಾದ್ರೆ ಕೊಲ್ಯಾಬ್ ಮಾಡ್ಕೊಳ್ಳಿ, 5 ಲಕ್ಷ ನಿಮ್ಮದಾಗಿಸ್ಕೊಳ್ಳಿ ಮಿಸ್ಟರ್ ಕೀರ್ತಿ. ಇಷ್ಟನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ನೂ ಒಂದು ಮನಸ್ಸಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಮಗನ ಜವಾಬ್ದಾರಿಯಲ್ಲಿ ನನಗೂ ಸ್ವಲ್ಪ ಪಾಲು ಕೊಡಿ, ವರ್ಷಕ್ಕಿಷ್ಟು ಅಂತ. ನಾನು ಬೇಕಾದ್ರೆ ಅದನ್ನ ನನ್ನ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ನಾನು ಬರೆಸ್ತೀನಿ. ಹುಡುಗ ಚೆನ್ನಾಗಿದ್ದಾನೆ, ಮುದ್ದಾಗಿದ್ದಾನೆ, ಓದ್ತಾ ಇದ್ದಾನೆ ಅಂತ ಗೊತ್ತು ನನಗೆ, ನೋಡಿದ್ದೇನೆ ಫೋಟೋಸ್ ಅಲ್ಲಿ. ಈಸ್ ವೆರಿ ಸ್ಮಾರ್ಟ್. ನಿಜವಾಗ್ಲೂ ಒಂದು ಒಳ್ಳೆ ಸಂಸ್ಕಾರ ಸಿಗ್ಲಿ, ಒಂದು ಒಳ್ಳೆ ಹಂತಕ್ಕೆ ಬೆಳೀಲಿ ಅಂತ ನಾನು ವಿಶ್ ಮಾಡ್ತೇನೆ ನಿಮ್ಗೆ. ಎನಿವೇಸ್, ಈ ಆಫರ್ ಕಿರಿಕ್ ಕೀರ್ತಿಗೆ ರೀಚ್ ಆಗ್ಬೇಕು ಅಂದ್ರೆ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ದೀರಿ, ಕಿರಿಕ್ ಕೀರ್ತಿಗೆ ರೀಚ್ ಆಗೋವರೆಗೂ ಶೇರ್ ಮಾಡಿ. ಇದನ್ನ ಕಿರಿಕ್ ಕೀರ್ತಿ ಅರ್ಥ ಮಾಡ್ಕೊಂಡ್ರೆ ಆಫರ್ ಅನ್ಕೊಳ್ಳಿ, ಇಲ್ಲ ಅಂತಂದ್ರೆ ಬಂಪರ್ ಆಫರ್ ಅನ್ಕೊಳ್ಳಿ. ಏನಂತೀರಾ? ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ.